ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಕಾರ್ತಿಕ್. ಮಹಾವೀರ ಜಯಂತಿ ಹಬ್ಬದ ಶುಭಾಶಯಗಳು. ನಮ್ಮ ಬಾಹುಬಲಿ ತ್ಯಾಗದ ಮೂರ್ತಿ, ತ್ಯಾಗದ ಸಂಕೇತ. ಸೊ ಅವ್ರದ್ದು ಶುಭಾಶಯಗಳು. ಸೊ ಎಲ್ಲರೂ ತ್ಯಾಗ ಮನೋಭಾವದಿಂದ ಬದುಕಿ ತ್ಯಾಗ ಮಾಡಿ ಅಂತ ಹೇಳ್ತಾ, ಒಳ್ಳೆಯದಕ್ಕೆ ಕೆಟ್ಟದಕ್ಕಲ್ಲ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಮಹಾವೀರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಸೋಮವಾರ ಹಬ್ಬದ ಶುಭಾಶಯಗಳು. ಆ ಶಿವ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸ್ನೇಹಿತರೆ, ಸೊ ದಾವಣಗೆರೆ ಒಂದು ಎಲೆಕ್ಷನ್ನು. ಬಟ್ ವಾಟ್ ಆರ್ ದ ಪಾಸಿಬಿಲಿಟೀಸ್? ಗೆದ್ದರೆ ಏನಾಗುತ್ತೆ, ಸೋತ್ರೆ ಏನಾಗುತ್ತೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ನೇಹಿತರೆ, ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಏನಾದ್ರೂ ಎರಡು ಕಡೆನೂ ಗೆದ್ದರೆ ಮೊದಲನೇದು ಕ್ರೆಡಿಟ್ ಹೋಗೋದು ಶ್ರೀಮಾನ್ ಕಾಲ್ಡ್ ಬಂಡೆ ಅಲಿಯಾಸ್ ಒಕ್ಕಲಿಗ. ಪೆನ್ನು ಪೇಪರ್ ಕೊಡಲ್ವಾ ಅಂತ ಹೇಳಿ ಪಾಪ ಬೇರೆಯವ್ರಿಗೆ ಪೆನ್ನು ಪೇಪರ್ ಕೊಟ್ಟು ಇಟಲಿ ಲೇಡಿ ರಾಹುಲ್ ಗಾಂಧಿ ಹಿಂದೆ ಸುತ್ತಾ ಇರುವಂಥ ಒಬ್ಬ ಅವಿವೇಕಿ ಅಯೋಗ್ಯ DCM ಮಿಸ್ಟರ್ DK ಶಿವಕುಮಾರ್ ಅಲಿಯಾಸ್ ಕನಕಪುರದ ವೀರ ಧೀರ ಶೂರ ಸಾತನೂರಿನ ಏನು ಹೇಳ್ತಾರೆ, ಸಾತನೂರಿನ ಒಬ್ಬ ಅಯೋಗ್ಯ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಏನಕ್ಕೆ ಇಷ್ಟೊಂದು ಕಟುವಾಗಿ ಮಾತಾಡ್ತೀವಿ ಅಂತ ಅಂದರೆ, ಒಕ್ಕಲಿಗರಿಗೆ ಮೋಸ ಮಾಡಿದಂಥ ಒಬ್ಬ ಅಯೋಗ್ಯ ಒಕ್ಕಲಿಗ ಅಂತ ಹೇಳ್ತಾ, ನಕಲಿ ಒಕ್ಕಲಿಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕ್ರೆಡಿಟ್ ಗೋಸ್ಟು ನಕಲಿ ಒಕ್ಕಲಿಗ ಮಿಸ್ಟರ್ DK ಶಿವಕುಮಾರ್. ಹಾಗಾದರೆ ಸಿದ್ದರಾಮಯ್ಯನ ಕತೆ ಏನಾಗುತ್ತೆ? ಏನೂ ಆಗಲ್ಲ. ಸೊ ಒಂದು ವೇಳೆ ಏನಾದ್ರೂ ಅಲ್ಲಿ ಗೆದ್ದರೆ ಅವಾಗ ಕಾಂಗ್ರೆಸ್ಗೆ ಅರ್ಥ ಆಗುತ್ತೆ. ಸೊ ನಮಗೆ ಮುಸ್ಲಿಮ್ಸು ಹೋದ್ರೊಂದು ನಮಗೆ ಅವರು ಇನ್ನೂ ಅಥವಾ ಏನೋ ಒಂದು ಸಮ ಅಂತ ಪರಿಭಾವಿಸ್ತಾರೆ. ಎರಡನೇದೇನಾಗುತ್ತೆ ಅಂದರೆ, ಮುಸ್ಲಿಮ್ಸು ನಮ್ಮ ಅಡಿಯಾಳುಗಳು, ಅವ್ರು ಏನೂ ಇಲ್ಲ, ಎಲ್ಲೋ ನಮ್ದಿರೋದು ಒಂದು ಕೂದಲುಗಳು ಅಂತ ಪರಿಭಾವಿಸ್ತಾರೆ. ವಾಟ್ ಅಬೌಟ್ ಸಿದ್ದರಾಮಯ್ಯ ಅಂತ ಅಂದರೆ, ಸಿದ್ದರಾಮಯ್ಯನ ಸೈಡ್ಲೈನ್ ಮಾಡಿ ಔಟ್ಡೇಟೆಡ್ ಆಗಿ ಅವನಾಗಲೇ ಹೊಂಡಕ್ಕೆ ರೆಡಿ, ಅವನೇ ದಾರಿ ಇನ್ನೂ ಸುಗಮ ಆಗುತ್ತೆ. ಸೊ ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ ಸೋತ್ಬಿಡ್ತು ಅಂತ ಅಂದ್ಕೊಳ್ಳಿ, ಆವಾಗ ವಾಟ್ ಅಬೌಟ್ ಸಿದ್ದರಾಮಯ್ಯ? ಇಟ್ಸ್ ಅ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಸಿದ್ದರಾಮಯ್ಯ. ಒಬ್ಬ CM ಆಗಿ ಗೆಲ್ಲಿಸ್ಕೊಳ್ಳೋಕ್ಕಾಗಿಲ್ಲ. ಆ್ಯಂಡ್ ದೆನ್ ಲಿಂಗಾಯತರು ಕೈ ಬಿಟ್ಟೋದ್ರು ಕಾಂಗ್ರೆಸ್ ಪಕ್ಷದಿಂದ. ನಾವು ಮುಸ್ಲಿಮ್ಸ್ನ ಜೋಪಾನ ಮಾಡಬೇಕು ಅಥವಾ ಮುಸ್ಲಿಮ್ಸ್ಗೆ ಇದು ಮಾಡ್ಬೋದು ಅಂತ ಹೇಳ್ತಾ, ಸೊ ಸಿದ್ದರಾಮಯ್ಯ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ. ದಟ್ ಈಸ್ ಆಲ್ಸೋ ನೆಗೆಟಿವ್ ಇಂಪ್ಯಾಕ್ಟ್ ಫಾರ್ ಸಿದ್ದರಾಮಯ್ಯ. ಸೊ ಆ್ಯಂಡ್ ಇಟ್ ಈಸ್ ಎ ಫಾರ್ ಬೆಟರ್ ಫಾರ್ DK ಶಿವಕುಮಾರ್. ಹೆಂಗೆ ಅಂತ ಅಂದರೆ, DK ಶಿವಕುಮಾರು ಅವಾಗ ಅವನು ಏನು ಅಂದ್ಕೊಂಡಿದ್ದ ಅದಾಗುತ್ತೆ. ಸೊ ಸಿದ್ದರಾಮಯ್ಯನೇ ಈ ಸೋಲ್ಗೆ ಕಾರಣ ಅಂತ ಅದನ್ನು ಹಬ್ಬಿಸ್ತಾರೆ, ಮಾಡ್ತಾರೆ. ಸೊ ಅಲ್ಲಿಗೆ ಇದು ಕ್ಲೀನ್ ಆಗುತ್ತೆ. ಆ್ಯಂಡ್ ದೆನ್ ಲಿಂಗಾಯತರಿಂದ ಏನೂ ಇಲ್ಲ ಅಂತ ಒಂದು ಸಂದೇಶವನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾರೆ. ಸೊ ಇದು ಈ ಆಯಾಮದಲ್ಲಿ ನೋಡಿದ್ರೆ ಇದಾಗುತ್ತೆ. ಸೊ ಸಿದ್ದರಾಮಯ್ಯನ ಪರವಾಗಿ ಏನಾರ ಇತ್ತು ಅಂತ ಅಂದರೆ ಆಯಾಮ ಏನಾಗುತ್ತೆ ಅಂತ ಅಂದರೆ, ಸೊ ಮುಸ್ಲಿಮ್ಸ್ ಕೈ ಬಿಡೋಂಗಿಲ್ಲ. ಆ್ಯಂಡ್ ದೆನ್ ಸಿದ್ದರಾಮಯ್ಯನ ನಾವು ಬಿಟ್ಟರೆ ಇನ್ನು ಮತ್ತೆ ಸೀಟ್ ಸಿಗಲ್ಲ ಅಂದ್ಬಿಟ್ಟು ಒಂದು ವೇಳೆ ಇದು ಪ್ಲಸ್ ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗ್ಬೋದು. ಬಟ್ ಇದು ಆಗೋದಿಲ್ಲ. ಸೊ ಇನ್ನೊಂದು ಸಿದ್ದರಾಮಯ್ಯನಿಗೆ ಏನು ಗೆದ್ದಾಗ ಇನ್ನೊಂದು ಎಫೆಕ್ಟ್ ಏನಾಗೋದು ಅಂತ ಅಂದರೆ, ಸೊ ನನ್ನನ್ನು ಯಾರೂ ಪ್ರಶ್ನೆ ಮಾಡೋರಿಲ್ಲ, ಪ್ರಶ್ನಾತೀತ ನಾಯಕ ಅನ್ನೋದು ಸಿದ್ದರಾಮಯ್ಯನಿಗೆ ಬರುತ್ತೆ. ಸೊ ಒನ್ಸ್ ಅಗೇನ್ ಸಿದ್ದರಾಮಯ್ಯ ತನ್ನ ದುರಾಂಕಾರ ದರ್ಪ ಎಲ್ಲವನ್ನು ತೋರಿಸ್ತಾ ಆಡಳಿತ ಮಾಡ್ಬೋದು. ಸೊ ಸ್ನೇಹಿತರೆ, ಒಂದೇ ಒಂದು ಎಲೆಕ್ಷನ್ನು ಯಾವ್ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಎರಡನೇದು, ಮುಸ್ಲಿಮ್ಸ್ಗೆ ನಾನು ಹೇಳೋದು, ಭಾಳ ಮಾತಾಡ್ತಿರಲ್ಲ BJPಯಿಂದ ಏನು ತೊಂದರೆ ಆಗಿದೆ ರೀ ಮುಸ್ಲಿಮ್ಸ್ರೆ ಹೇಳಿ. BJP ಕುಮಾರಣ್ಣ ಬಿಡಿ, ಇವ್ರ ಕಾಲದ ಉಳ್ಗಳಿಗೂ ಸಮ ಇಲ್ಲ. ಕುಮಾರಣ್ಣ ಇದ್ದಾಗ ಅಷ್ಟು ಇದರಲ್ಲಿ ಒಂದೇ ಒಂದು ಕೋಮುಗಲಭೆ ಆಗಿಲ್ಲ, ಒಂದೇ ಒಂದು ಏನಂತಾರೆ ಕೆಟ್ಟ ಘಟನೆಗಳಾಗಿಲ್ಲ, ಒಂದೇ ಒಂದು ಏನೂ ಆಗಿಲ್ಲ. ರಾಜ್ಯ 2 ಬಾರಿನೂ ಸುಭಿಕ್ಷವಾಗಿತ್ತು. ಬಟ್ ವಾಟ್ ಅಬೌಟ್ ಯಡಿಯೂರಪ್ಪ CM ಆದಾಗ ನಿಮ್ಗೆ ಏನು ಸಮಸ್ಯೆ ಆಗಿತ್ತು? ಸೊ ಹಿಜಾಬಿಂದ ಏನು ಸಮಸ್ಯೆ ಆಯಿತು ನಿಮಗೆ? ನಿಮ್ಮಿಂದ ಆಗಿ ಅದು ಬಂದಿದ್ದು. ಇಲ್ಲ ಅಂದರೆ ಅವ್ರು ಹೇಳಿದ್ರಲ್ಲ ಪ್ರಿನ್ಸಿಪಾಲು, ಈಗ ಬನ್ನಿ 6 ತಿಂಗಳು ಬಿಟ್ಟು ಹೋಗೋಣ ಅಂದರೆ ನೀವು ಅದಕ್ಕೆ ಹಠ ಮಾಡಿದ್ರಿ. ಏನು ನಿಮ್ಮ ಅಪ್ಪದಿರ್ದು ದೇಶ ಅನ್ನಂಗೆ. ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇಲ್ಲ, ನಕಲಿ ಮುಸ್ಲಿಮ್ಸು ಅಂದರೆ ಅಯೋಗ್ಯ ಮುಸ್ಲಿಮ್ಸು ಅಂದರೆ ನಿಯತ್ತಿಲ್ಲದೆ ಇರೋ ಮುಸ್ಲಿಮ್ಸು, ಬ್ಯಾಕ್ ಸ್ಟಬ್ ಮಾಡೋ ಮುಸ್ಲಿಮ್ಸು, ನಾಮಕರ ಮುಸ್ಲಿಮ್ಸು, ಇಷ್ಟು ಜನಕ್ಕೆ ಹೇಳ್ತಾ ಇರೋದು. ಸೊ ತುಂಬ ಒಳ್ಳೆಯವರು, ತುಂಬ ಮುಸ್ಲಿಮ್ಸಲ್ಲಿ ತುಂಬ ಯೋಗ್ಯರು ಇದ್ದಾರೆ ಸ್ನೇಹಿತರೆ. ಸೊ ಆದರೆ ಎಲ್ಲರನ್ನೂ ನಾವು ಒಂದೇ ತಕ್ಕಡಿಲಿ ತೂಗೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಯಾವ ರೀತಿ ಸಿದ್ದರಾಮಯ್ಯನಿಗೆ ಎಫೆಕ್ಟು, ಸೊ ಅವನಿಗೆ ಪ್ಲಸ್ ಆದರೆ ಏನು ಅಥವಾ ನೆಗೆಟಿವ್ ಆದರೆ ಏನು? ಒನ್ಸ್ ಅಗೈನ್ ಫೈನಲಿ ಯಾರು ಸೋಲ್ಲಿ ಗೆಲ್ಲಿ, ಬಟ್ ಒಂದಂತೂ ನಿಜ, ದಾವಣಗೆರೆ ಒಂದು ದಿಕ್ಸೂಚಿ ಬರುವಂಥ ಎಲೆಕ್ಷನ್ಗಳಿಗೆ. ಆದರೆ
ಬಹುಶಃ ಅಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಮುಸ್ಲಿಮ್ಸು ಈ CM ಇಬ್ರಾಹಿಂ ಎಂಟ್ರಿ ಕೊಟ್ಟಿರೋದ್ರಿಂದ ಒಂದು 15,000 ಹೋಗುತ್ತೆ ಓಟು. ಸೊ ಇಟ್ಸ್ ಎ ನೆಕ್ ಟು ನೆಕ್ ಫೈಟ್, ಟಫ್ ಟು ಟಫ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್. ಸೊ ಹಾಗಾಗಿ ಯಾರೇ ಗೆದ್ದರು ಯಾರೇ ಸೋತರು ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಕಾಂಗ್ರೆಸ್ಸೇ ಸೋಲುತ್ತೆ. ಯಾಕೆಂದರೆ ಗೆದ್ದರೂ ಕೂಡ ಕಾಂಗ್ರೆಸ್ಸಲ್ಲಿ ಇನ್ನೊಂದು ಬಣ ಕೆಲಸ ಮಾಡಿ ಗೆಲ್ಲಿಸುತ್ತೆ, ಸೋತರೂ ಕೂಡ ಕಾಂಗ್ರೆಸ್ಸೇ ಇನ್ನೊಂದು ಬಣ ಮಾಡಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ದಾವಣಗೆರೆ ಎಲೆಕ್ಷನ್ನಲ್ಲಿ ಯಾವ್ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದೆ ಈ ವಿಡಿಯೋದಲ್ಲಿ. ಸೊ ಪ್ಲಸ್ ಫಾರ್ ಇಟ್ ಈಸ್ ಎ DK Shivkumar ಆ್ಯಂಡ್ ಆಲ್ಮೋಸ್ಟ್ ಮೈನಸ್ ಫಾರ್ ಇಟ್ ಈಸ್ ಎ ಸೋ ಕಾಲ್ಡ್ ಕುರುಬರಾಮಯ್ಯ ಅಲಿಯಾಸ್ ಜಾತಿರಾಮಯ್ಯ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ ದಾವಣಗೆರೆ ಎಲೆಕ್ಷನ್ ಪರಿಣಾಮಗಳೇನು ಅಂತ ವಿವರವಾಗಿ ಹೇಳಿದ್ದೀನಿ. ಸೊ ನಾಳೆ BJP ಅವ್ರದ್ದು ಹೇಳ್ತೀನಿ.